ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಿಂಪಲ್ ಆಗಿರುವಂಥ ಒಂದು ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಬಾರ್ಡರ್ ಡಿಸೈನ್ ಅಂತ ಕೂಡ ಅನ್ಕೋಬೋದು ಇದನ್ನು, ಯಾಕಂದರೆ ಇದು 2 ಸ್ಟೆಪ್ಪಲ್ಲೇ ಆಗುತ್ತೆ. ಕುಚ್ಚೇನು ಬರಲ್ಲ. ಕುಚ್ಚು ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಇದು ಬಂದು ಸಿಂಗಲ್ ಕಲರ್ ಸ್ಯಾರಿ ಇದೆ, ಅದಕ್ಕೋಸ್ಕರ ನಾನು ಗೋಲ್ಡು ಮತ್ತು ಸ್ಯಾರಿ ಕಲರ್ ಎರಡನ್ನೂ ತೊಗೊಂಡಿದ್ದೀನಿ. ಇಲ್ಲಿ ನನಗೆ ಇದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ ಬಂದು ಕ್ರೋಶಾ ನಂಬರ್ 10 ತೊಗೊಂಡಿದ್ದೀನಿ. ಮತ್ತು ಗೋಲ್ಡ್ ಆ್ಯಂಡ್ ಸ್ಯಾರಿ ಕಲರ್ನ ಇಲ್ಲಿ ದಾರನ ಸುತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 6 ಎಳೆ ದಾರ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಕ್ರಿಸ್ಟಲ್ಸ್ ತೊಗೊಂಡಿದ್ದೀನಿ. ನಾನಿಲ್ಲಿ ಬೀಡ್ಸು ಕ್ರಿಸ್ಟಲ್ ತೊಗೊತಾ ಇದ್ದೀನಿ. ಕ್ರಿಸ್ಟಲ್ ಬದಲಿಗೆ ನೀವು ಯಾವುದಾದ್ರೂ ಒಂದು ಬೀಡನ್ನು ಯೂಸ್ ಮಾಡ್ಕೋಬೋದು. ಕ್ರಿಸ್ಟಲ್ ಸೈಜ್ದೆ ಮ್ಯಾಟ್ ಫಿನಿಶಿಂಗ್ ಬೀಡ್ ಬರುತ್ತೆ, ಅದು ಕೂಡ ಯೂಸ್ ಮಾಡ್ಬೋದು. ಅದು ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಯಾವ್ದು ಬೀಡ್ ಅಥವಾ ಡಿಸೈನ್ ಕಟಿಂಗ್ಸ್ ಇರುತ್ತೆ ಅದೆಲ್ಲ ಯೂಸ್ ಮಾಡ್ಬೋದು. ಆ್ಯಂಟಿಕ್ ಬೀಡ್ ಕೂಡ ಯೂಸ್ ಮಾಡ್ಬೋದು. ಯಾವ ಥರ ನಿಮ್ಗೆ ಇಷ್ಟ ಅನಿಸುತ್ತೆ ಅದನ್ನು ಚಾಯ್ಸ್ ಮಾಡಿ ನೀವು ಯೂಸ್ ಮಾಡ್ಕೋಬೋದು. ಮೊದಲಿಗೆ ನಾನಿಲ್ಲಿ ಗೋಲ್ಡ್ ಕಲರ್ ತೊಗೊತಾ ಇದ್ದೀನಿ. ಸಿಂಗಲ್ ಕಲರ್ ಆಗಿರೋದ್ರಿಂದ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಗೋಲ್ಡಿಂದನೇ ಶುರು ಮಾಡ್ತಾ ಇದ್ದೀನಿ. ಸ್ಯಾರಿ ರೈಟ್ ಸೈಡಿಂದನೇ ಶುರು ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಫಸ್ಟು ಸ್ಯಾರಿಗೆ ಒಂದ್ಸಲ ಲಾಕ್ ಮಾಡ್ಕೊತಾ ಇದ್ದೀನಿ, ಮತ್ತು ಇನ್ನೂ ಒಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ 2 ಚೈನ್ನ ಹಾಕ್ತಾ ಇದ್ದೀನಿ. ಈ 2 ಚೈನ್ನ ಒಂದು ಕಂಬ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು, ಯಾಕಂದರೆ ಇಲ್ಲಿ ಕಂಬ ಯೂಸ್ ಮಾಡೇ ನಾವು ಪ್ರತಿಯೊಂದನ್ನು ವರ್ಕ್ ಮಾಡೋದು. ನೋಡಿ, ಅಕ್ಕಪಕ್ಕದಲ್ಲೇ ಕಂಬಗಳನ್ನ ಹಾಕೊಂಡು ಬರಬೇಕು. ಈ ರೀತಿಯಾಗಿ ನಾನಿಲ್ಲಿ ಕಂಬಗಳನ್ನ ಹಾಕೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು ನೀವು, 4 ಕಂಬ ಕಾಣಿಸುತ್ತೆ ನಿಮಗೆ. 1 2 3 4 ಕಂಬಗಳನ್ನ ಹಾಕಿದ್ದೀನಿ ಫಸ್ಟು. ಇವಾಗ ನಾನಿಲ್ಲಿ 3 ಚೈನನ್ನು ಹಾಕ್ತಾ ಇದ್ದೀನಿ. ಓಕೆ, 3 ಚೈನ್ನ ಹಾಕಿ ಅಗೇನ್ ಕಂಬ ಹಾಕ್ತಾ ಇದ್ದೀನಿ. ಕ್ರೋಶಾ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಳಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ನೋಡ್ಕೊಳ್ಳಿ. ಈ ರೀತಿಯಾಗಿ ಇಟ್ಕೊಂಡ್ರೆ ನಿಮಗೆ ಕಾಣಿಸುತ್ತೆ. ಎಲ್ಲಿಗೆ ಬರುತ್ತೆ ಅಲ್ಲಿ ನೀಟಾಗಿ ನೋಡಿಕೊಂಡು ಈ ರೀತಿಯಾಗಿ ಮತ್ತೆ ಕಂಬಗಳನ್ನ ಮಾಡ್ಕೊತಾ ಬನ್ನಿ. ನೋಡಿ, ಈಗ ಇಲ್ಲಿ ಮತ್ತೆ ನಾನು ಇಲ್ಲಿ 3 ಕಂಬಗಳನ್ನ ವರ್ಕ್ ಮಾಡಿದ್ದೀನಿ. ಇಲ್ಲಿ 4 ಯಾಕೆ ಮತ್ತು ಇಲ್ಲಿ 3 ಯಾಕೆ ಅಂತ ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ತೀನಿ ಯಾಕೆ ಅಂತ. ಆವಾಗ ನಿಮಗೆ ಅರ್ಥ ಆಗತ್ತೆ. 3 ಕಂಬ ಆದ ನಂತರ 3 ಚೈನನ್ನು ಹಾಕ್ತಾ ಇದ್ದೀನಿ. 3 ಚೈನನ್ನು ಹಾಕಿ ಈಗೇನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಮತ್ತೆ ಕಂಬಗಳನ್ನ ಮಾಡ್ತಾ ಹೋಗಬೇಕು. ಇದು ನೀವು 3 ಸ್ಟೆಪ್ಪಲ್ಲಿ ಕೂಡ ಮಾಡ್ಬೋದು, ಮತ್ತು 4 ಸ್ಟೆಪ್ಸು ಕೂಡ ಮಾಡ್ಬೋದು. ಸ್ಯಾರಿ ಮಲ್ಟಿ ಕಲರ್ಸ್ ಇದ್ರೂ ಕೂಡ ಅದನ್ನು ಮಾಡಬಹುದು. ಅದರಲ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಮಲ್ಟಿ ಕಲರ್ ಇದ್ದರೆ ಒಂದು 3-4 ಕಲರ್ಸ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ಟೆಪ್ ಬೈ ಸ್ಟೆಪ್ಪು. ನೋಡಿ, ಈ ರೀತಿಯಾಗಿ 3 ಕಂಬ ಮತ್ತು 3 ಚೈನ್ನ ಹಾಕ್ಕೊಂಡು ವರ್ಕ್ ಮಾಡಿಕೊಂಡು ಈ ಲೈನ್ ಫುಲ್ ಕಂಪ್ಲೀಟ್ ಮಾಡಬೇಕು. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡ್ಬಂದು ನಾನು ಲಾಸ್ಟ್ ಎಂಡಿಂಗಿಗೆ ಬಂದಿದ್ದೀನಿ. ಇವಾಗ ಇಲ್ಲಿ ಯಾವ ರೀತಿ ನಾನು ಎಂಡ್ ಮಾಡ್ತೀನಿ ಅಂತ ನೋಡೋಣ. ಇಲ್ಲಿ 2 ಚೈನ್ 3 ಚೈನ್ ಹಾಕಿದ್ದೀನಿ. ಇವಾಗ ನಾನು 3 ಚೈನ್ ಹಾಕಿ ಮತ್ತೆ 3 ಕಂಬಗಳನ್ನ ಹಾಕಿ ಮೂರು ಕಂಬಗಳನ್ನ ಹಾಕಿ ಮತ್ತೆ ನಾನು ಇಲ್ಲಿ 3 ಚೈನ್ನ ಹಾಕೊತಾ ಇದ್ದೀನಿ. 3 ಚೈನ್ ಹಾಕಿದ್ಮೇಲೆ ನೋಡಿ ಲಾಸ್ಟ್ ಎಂಡಿಂಗಿಗೆ ಬಂದಿದ್ದೀನಿ. ನಾನಿಲ್ಲಿ ಎಂಡಿಂಗಲ್ಲಿ ನಾನು ಬರೀ 1 ಕಂಬ ಹಾಕ್ತಾ ಇದ್ದೀನಿ. 3 ಕಂಬಗಳನ್ನ ಹಾಕೋದಕ್ಕೆ ಇಲ್ಲಿ ನನಗೆ ಜಾಗ ಇಲ್ಲ. ಹಾಗಾಗಿ ಒಂದೇ ಕಂಬನ ಹಾಕಿ 2 ಎಕ್ಸ್ಟ್ರಾ ಚೈನ್ನ ಹಾಕಿ ಈ ದಾರನ
ಕಟ್ ಮಾಡಿ ರಿಮೂವ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಎಂಡ್ ಮಾಡ್ಕೊತಾ ಇದ್ದೀನಿ. ನೀವು ಇದಕ್ಕೆ ಕೂಡ ಡೈರೆಕ್ಟಾಗಿ ಕುಚ್ಚನ್ನು ಕಟ್ಟಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು. ಕೆಲವರು ಸಿಂಪಲಾಗಿ ಕೇಳ್ತಾರಲ್ಲ, ಆವಾಗ ಇದನ್ನು ಕೂಡ ನೀವು ಮಾಡ್ಬೋದು. ಇವಾಗ ನಾನು ಸ್ಯಾರಿದು ನೆಕ್ಸ್ಟ್ ಕಲರ್ನ ವರ್ಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸ್ಯಾರಿ ನೆಕ್ಸ್ಟ್ ಕಲರ್ ತೊಗೊತಾ ಇದ್ದೀನಿ. ಇವಾಗ ನಾನು ಸ್ಯಾರಿ ನೆಕ್ಸ್ಟ್ ಕಲರ್ನ ನಾನು ಫಸ್ಟೇ ಹೇಳಿದ್ದೆ ನಿಮಗೆ, ಇಲ್ಲಿ 4 ಕಂಬ ಯಾಕೆ ತೊಗೊಂಡಿದ್ದೀನಿ ಅಂತ ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ತೀನಿ ಅಂತ ಹೇಳಿ. ನೋಡಿ, ಇವಾಗ ಇಲ್ಲಿ 4 ಕಂಬಗಳಿದೆ. ಫಸ್ಟು ನಾವು 2 ಚೈನನ್ನು ಏನು ಹಾಕಿದ್ವಿ ಅಲ್ವಾ, ಅದರ ಮೇಲೆ ನಾವು ಒಂದ್ಸಲ ಈ ರೀತಿಯಾಗಿ ನಾವು ಲಾಕನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ ಹಾಕೊಂಡ ನಂತರ ನಾನಿಲ್ಲಿ 2 ಚೈನ್ನ ಹಾಕೊತಾ ಇದ್ದೀನಿ. 2 ಚೈನನ್ನು ಹಾಕಿ ಈ 3 ಕಂಬ ಏನಿದೆಲ್ಲ ಇದನ್ನು ನಾನು ಬಿಟ್ಬಿಡ್ತೀನಿ. ಇದ್ರ ಪಕ್ಕದಲ್ಲೇ ಹೋಗಿ ನಾನು ಮತ್ತೊಂದು ಕಂಬನ ಮಾಡ್ಕೊಂಡು ಬರ್ತೀನಿ. ಯಾಕಂದರೆ ಡಿಸೈನ್ ಕಂಟಿನ್ಯೂಟಿ ಇರುತ್ತೆ ಅಂತ ಅಷ್ಟೇ. ಇದನ್ನು ನೋಡಿ, ಇವಾಗ ನಾನಿಲ್ಲಿ ಒಂದು ಕ್ರಿಸ್ಟಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೇಕಂದರೆ ನೀವು ಕ್ರಿಸ್ಟಲನ್ನ ಲಾಕ್ ಕೂಡ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಹಾಗೆ ಕ್ರೋಶೆ ಮೇಲೆ ದಾರ ಸುತ್ತಕೊಂಡು ಕಂಬಗಳನ್ನ ವರ್ಕ್ ಕೂಡ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ 3 ಚೈನ್ ಏನು ನಾವು ಹಾಕಿದ್ವಿ ಅಲ್ಲ, ಆ ಜಾಗಕ್ಕೆ 3 ಕಂಬಗಳನ್ನ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಪೂರ್ತಿಯಾಗಿ ಇದನ್ನು ಕಂಪ್ಲೀಟ್ ಮಾಡಿದ್ದೀನಿ. ನಾನು ಕಂಪ್ಲೀಟ್ ಮಾಡಿ ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ದೆ, ಒಂದೇ ಒಂದು ಕಂಬನ ಹಾಕಿ ಮಾಡಿದ್ದೆ. ಈ ರೀತಿಯಾಗಿ ಬರುತ್ತೆ. ಒಂದು ಕಂಬ ಹಾಕಿದರೂ ಕೂಡ ಅದರ ಮೇಲ್ಗಡೆ ನಾವು 3 ಕಂಬಗಳನ್ನ ಹಾಕಿರ್ತೀವಲ್ಲ, ಅದನ್ನು ಹಾಕಿ ಹಿಂದೆಗಡೆ ನಾಟ್ನ ಹಾಕಿ ನಾನು ಗ್ಲೂ ಹಾಕಿ ಸ್ಟಿಕ್ ಮಾಡಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. 3 ಕಲರ್ ಇದ್ದರೆ ಕೂಡ 3 ಸ್ಟೆಪ್ ಹಾಕಿ ನೀವು ಇದನ್ನು ಮಾಡ್ಬೋದು. ಇದೆಲ್ಲ ಡಿಸೈನು ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.